ಟೊಮೆಟೊ ಬೆಳೆಗಾರರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಯಾಕೆಂದ್ರೆ ಸಾಮಾನ್ಯವಾಗಿ ಜೂನ್ನಿಂದ ಆಗಸ್ಟ್ ತಿಂಗಳಿನ ತನಕ ಟೊಮೆಟೊ ದರ ಏರಿಕೆ ಇರ್ತಾ ಇತ್ತು. ಇದನ್ನೇ ನಂಬಿಕೊಂಡು ರೈತರೆಲ್ಲ ಟೊಮೆಟೊ ಬೆಳೆದಿದ್ರು. ಆದ್ರೀಗ ಟೊಮೆಟೊ ದರ ಪಾತಾಳಕ್ಕೆ ಕುಸಿದಿದೆ. ಬೆಳೆದ ಟೊಮೆಟೊವನ್ನ ರೈತರು ರಸ್ತೆಗೆ ಸುರಿತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಟೊಮೆಟೊ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಇವತ್ತು ಟೊಮೆಟೊಗಳನ್ನ ರಸ್ತೆಗೆ ತಂದು ಸುರಿತಕ್ಕಂಥ ಪರಿಸ್ಥಿತಿ ಬಂದಿದೆ. ಕನಿಷ್ಠ ಟೊಮೆಟೊಗೆ ಒಂದು 20 ರೂಪಾಯಿ ಆದ್ರೂ ರೈತರ ರಕ್ಷಣೆ ಮಾಡಬಹುದು. ಕೆರೆಗೆ ಸುರಿದಿದ್ದಾರೆ, ರಸ್ತೆ ಪಕ್ಕವೇ ಎಸೆದಿದ್ದಾರೆ. ಟೊಮೆಟೊ ಮಾತ್ರವಲ್ಲ, ರೈತರ ಬದುಕು ಕೂಡ ಈಗ ಬೀದಿಗೆ ಬಿದ್ದಿದೆ. ಟೊಮೆಟೊ ಬೆಳೆದ ರೈತರು ಅಕ್ಷರಶಃ ದಿಕ್ಕೆಟ್ಟಿದ್ದಾರೆ. ಕಳೆದ ಜೂನ್ ಆರಂಭದಲ್ಲಿ 15 ಕೆಜಿಯ ಬಾಕ್ಸ್ ಟೊಮೆಟೊಗೆ 600 ರಿಂದ 700 ರೂಪಾಯಿ ಬೆಲೆ ಇತ್ತು. 15 ಕೆಜಿ ಟೊಮೆಟೊ ಬಾಕ್ಸ್ ಜಸ್ಟ್ 50 ರಿಂದ 200 ರೂಪಾಯಿಗೆ ಸೇಲ್ ಆಗ್ತಿದೆ. ಏಷ್ಯಾದ 2ನೇ ಅತಿದೊಡ್ಡ ಟೊಮೆಟೊ ಮಾರುಕಟ್ಟೆಯಾದ ಕೋಲಾರ ಎಪಿಎಂಸಿ ಮಾರ್ಕೆಟ್ನಲ್ಲಿ ಟೊಮೆಟೊ ಖರೀದಿ ಕುಸಿದಿದ್ದು ರೈತರು ಕಂಗಾಲಾಗಿದ್ದಾರೆ. ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಲಾಭ ಇರಲಿ, ಟೊಮೆಟೊ ಸಾಗಿಸುವ ವೆಚ್ಚವೂ ಕೂಡ ಮಾರಾಟದಿಂದ ಸಿಗುತ್ತಿಲ್ಲ. ಹೀಗಾಗಿ ರೈತರು ಟೊಮೆಟೊವನ್ನ ರಸ್ತೆಗೆ ಸುರಿಯುತ್ತಿದ್ದಾರೆ. ಕೋಲಾರ ಹೈವೇ ಅಕ್ಕಪಕ್ಕ ಮುಳಬಾಗಿಲಿನ ವಡ್ಡಹಳ್ಳಿ ಮಾರುಕಟ್ಟೆ ಬಳಿಯ ರಸ್ತೆಯಲ್ಲಿ ಟೊಮೆಟೊ ಸುರಿದಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಟೊಮೆಟೊ ಬೆಲೆ ದಿಢೀರ್ ಕುಸಿತ ಕಂಡಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ರೈತರು ತಾವು ಬೆಳೆದಿರುವಂತಹ ಟೊಮೆಟೊವನ್ನ ರಸ್ತೆ ಬದಿಯಲ್ಲಿ ಸುರಿದು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. 15 ಕೆಜಿಯ ಬಾಕ್ಸ್ನ ಟೊಮೆಟೊ 700 ರಿಂದ 800 ರೂಪಾಯಿವರೆಗೂ ಕೂಡ ಮಾರಾಟ ಆಗಿತ್ತು. ಆದರೆ ಜುಲೈ ಆರಂಭದಲ್ಲಿ ಈ ಒಂದು ಟೊಮೆಟೊ ಬೆಲೆ ತೀವ್ರ ಕುಸಿತ ಕಂಡಿದೆ. ಈ ಬಾರಿ ಉತ್ತಮ ಫಸಲು ಬಂದಿದೆ. ಹೊರ ರಾಜ್ಯಗಳಿಂದ ಬೇಡಿಕೆ ಕುಸಿದಿದೆ. ಹೀಗಾಗಿ ಟೊಮೆಟೊ ರೇಟ್ ಕುಸಿದಿದೆ. ಸರ್ಕಾರ ಕೆಜಿ ಟೊಮೆಟೊಗೆ ಕನಿಷ್ಠ 15 ರಿಂದ 20 ರೂಪಾಯಿ ಘೋಷಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಏನಿದೆ ಇವತ್ತು ಈ ಕೋಲಾರ ಜಿಲ್ಲೆಯ ರೈತರ ಬೆನ್ನಿಗೆ ನಿಂತು ಕನಿಷ್ಠ ಟೊಮೆಟೊಗೆ ಒಂದು 15 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದೀವಿ. ಕೋಲಾರ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ನಿಂತು ರೈತರಿಗೆ ಅನ್ಯಾಯವಾಗತಕ್ಕಂಥ ಈ ಟೊಮೆಟೊ ಬೆಳೆಗೆ ಬೆಂಬಲ ಬೆಲೆ ಕೊಡಿಸುವುದರ ಜೊತೆಗೆ ತಾವು ರೈತರ ಪರ ಇದ್ದೀವಿ ಅನ್ನೋದು ಕೂಡ ತೋರಿಸ್ಕೊಡ್ಬೇಕಂತ ಇದನ್ನ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದೀವಿ. ಏನೇ ಹೇಳಿ, ಉತ್ತಮ ಫಸಲು ಬಂತು ಅಂತ ಖುಷಿಯಾಗಿದ್ದ ರೈತರಿಗೆ ದರ ಕುಸಿತದ ಬರೆ ಬಿದ್ದಿದೆ. ಇದರಿಂದ ಬೆಳೆದ ಬೆಳೆಯನ್ನ ರಸ್ತೆ ಬದಿಯೇ ಸುರಿಯುತ್ತಿದ್ದಾರೆ. ರಾಜೇಂದ್ರ ಸಿಂಹ, ಟಿವಿ9, ಕೋಲಾರ.